ಅಕ್ರಮ ಬಾಂಗ್ಲಾ ವಲಸಿಗರು 2026 ಪ್ರಕಾರ ನಮ್ಮ ದೇಶದಲ್ಲಿ 2 ಕೋಟಿಗಿಂತ ಹೆಚ್ಚು ಜನ ಅಕ್ರಮವಾಗಿ ಭಾರತಕ್ಕೆ ನುಸುಳಿ ಬಂದಿದ್ದಾರೆ ಅಂತ ಒಂದು ವರದಿ ಇದೆ. ಸೊ ಅದೇ ರೀತಿ ನಮ್ಮ ಬೆಂಗಳೂರಲ್ಲಿ ಅಷ್ಟೇ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು, ಅಂದಾಜಲ್ಲಿ ಹೇಳಬೇಕು ಅಂದರೆ ಇನ್ನೂ ತುಂಬ ಜಾಸ್ತಿನೇ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವ್ರ ಬಗ್ಗೆ ಕೆಲವರಿಗೆ ಕನಿಕರ ಇದೆ, ಇನ್ನು ಕೆಲವರು ಪೊಲಿಟಿಕಲ್ ಆ್ಯಂಗಲಲ್ಲಿ ನೋಡ್ತಾರೆ, BJP ಕಾಂಗ್ರೆಸ್ ಆ ರೀತಿ. ಬೇಸಿಕಲಿ ಇವರು ಯಾರೋ 5 ತಿಂಗಳು 6 ತಿಂಗಳಲ್ಲಿ ದೇಶದೊಳಗಡೆ ಬಂದಿರೋಂಥವ್ರಲ್ಲ, 10-20 ವರ್ಷಗಳಿಂದನೂ ಬರ್ತಾನೆ ಇದ್ದಾರೆ. ಸೊ ಪೊಲಿಟಿಕಲ್ ಆ್ಯಂಗಲಿಂದ ನೋಡೋದನ್ನ ಫಸ್ಟು ಬಿಡಿ. ಮತ್ತು ಈ ವಿಷಯ ಈಗಾಗಲೇ ತಣ್ಣಗಾಗಿ ಹೋಗಿದೆ, ಯಾಕಂದರೆ ಯುದ್ಧ ಅದು ಇದು ಹೊಸ ವಿಷಯಗಳು ಬಂತು ಅಂತ ಅಂದಾಗ ತುಂಬ ಇಂಪಾರ್ಟೆಂಟ್ ವಿಷಯ ನಮ್ಮ ಜನ ಮರ್ತೋಗ್ತಾರೆ. ಇದು ತುಂಬಾ ಮುಖ್ಯವಾದಂಥ ವಿಷಯ. ಕೆಲವರು ಹೇಳ್ಬೋದು, ಪಾಪ ಅಲ್ಲಿ ಊಟ ತಿಂಡಿ ಏನೂ ಇರೋದಿಲ್ಲ, ಬಂದಿರ್ತಾರೆ, ಇಲ್ಲೇನೋ ಒಂದು ಜೀವನ ಮಾಡ್ಕೊಂಡು ಹೋಗ್ತಾರೆ ಬಿಡು ಅಂತ. ಬಟ್ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು, ಇವರಿಂದ ನಮ್ಗೆ ಎಷ್ಟು ಸಮಸ್ಯೆ ಇದೆ ಅಂತ. ಇವರು ಅಯ್ಯೋ ಪಾಪ ಏನೋ ಅಲ್ಲಿಂದ ಬಂದಿದ್ದಾರೆ ಅಂತ ಅಂದ್ಕೊಂಡ್ರು, ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ, ಬಂದಮೇಲೆ ಏನು ಮಾಡ್ತಾರೆ, ಅವ್ರು ದುಡ್ಕೊಂಡು ಇಲ್ಲ ಅವ್ರ ಬದುಕನ್ನ ನೋಡ್ಕೊಂಡಿರ್ಬೇಕು. ಅದನ್ನ ಬಿಟ್ಟು ಇವ್ರು ಮಾಡದೇ ಇರೋಂಥ ಕೆಲಸಗಳೆಲ್ಲ ಇಲ್ಲಿ ಮಾಡ್ತಾರೆ. 2 ಜನ 3 4 5 6 7 8 ಮಕ್ಕಳನ್ನ ಹುಟ್ಟಿಸ್ಕೊಂಡು ಇವ್ರೇನು ಮಾಡ್ತಾರೆ, ಅವ್ರ ಸಂಸಾರನೇ ಬೆಳೆಸ್ತಾರೆ. ಅವ್ರಿಗೆ ಅಷ್ಟೊಂದು ತಿನ್ನಕ್ಕೆ ಗತಿ ಇಲ್ಲ, ಇನ್ನೊಂದು ಮತ್ತೊಂದು ಇಲ್ಲ ಅಂತ ಅಂದರೆ ಇನ್ನೊಂದು ಜಾಗಕ್ಕೆ ಹೋಗಿ ಇಷ್ಟು ಧೈರ್ಯವಾಗಿ ಇಷ್ಟು ಜನ ಮಕ್ಕಳನ್ನ ಹೇರುವಂಥ ಅವಶ್ಯಕತೆ ಏನಿದೆ? ಯಾಕಂದ್ರೆ ಆ ಮಕ್ಕಳನ್ನ ಸಾಕೋದು ಯಾರು? ಇಲ್ಲಿ ಸರ್ಕಾರ ಸಾಕುತ್ತೆ, ದೇಶ ಸಾಕಬೇಕು, ರಾಜ್ಯ ಸಾಕಬೇಕು. ಸೊ ದೇಶ ರಾಜ್ಯ ಅಂದ್ರೆ ಯಾರು? ಇಲ್ಲಿರುವಂಥ ಜನಗಳು, ಲೋಕಲ್, ಇಲ್ಲೇ ಹುಟ್ಟಿ ಬೆಳೆದಿರೋಂಥವ್ರು, ಇವ್ರನ್ನೆಲ್ಲ ಸಾಕುವಂಥ ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ 10 ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ. ಆ 10 ಜನ ಅದೇ ಮನೇಲಿ ಹುಟ್ಟಿ ಬೆಳೆದಿರ್ತಾರೆ ಮತ್ತು ಆ ಮನೇಲಿ ತುಂಬ ಚೆನ್ನಾಗಿರ್ತಾರೆ. ಈ ಔಟ್ಸೈಡಿಂದ ಒಂದು 3 ಜನ ಬರ್ತಾರೆ, ಕದ್ದು ಆ ಮನೆ ಒಳಗಡೆ ಬಂದು ಸೇರ್ಕೊಳ್ತಾರೆ. ಆ ಮನೆ ಒಳಗಡೆ ಸೇರ್ಕೊಂಡವ್ರು ಏನು ಮಾಡ್ತಾರೆ, ಸ್ಟಾರ್ಟಿಂಗು ಈ 10 ಜನ ಇರ್ತಾರಲ್ಲ, ಅವ್ರದ್ದು ರಿಸೋರ್ಸಸ್ ಏನಿರುತ್ತೋ, ಊಟ ಆಗಿರ್ಬೋದು ಅಥವಾ ಬೇರೆ ಬಟ್ಟೆ ಗಿಟ್ಟೆ ಎಲ್ಲನೂ ಅಷ್ಟೇ ಸ್ಟಾರ್ಟಿಂಗು ಕೇಳಿ ಬೇಡ್ಕೊಂಡು ನಿಧಾನಕ್ಕೆ ಇಸ್ಕೊಳ್ತಾ ಇರ್ತಾರೆ. ಇವರು ಅಯ್ಯೋ ಪಾಪ ಎಲ್ಲಿಂದನೋ ಬಂದಿದ್ದಾರಲ್ಲ ಅಂದ್ಬಿಟ್ಟು ಆ 3 ಜನಕ್ಕೂ ಸಹಾಯ ಮಾಡ್ತಾನೆ ಇರ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಈ 10 ಜನ ಇರ್ತಾರಲ್ಲ, ನಾಳೆ ದಿನ ಅವ್ರೇನು ಮಾಡ್ತಾರೆ, ಮದುವೆ ಆಗಿ ಒಂದೊಂದು ಮಕ್ಕಳನ್ನೇ ಇರ್ತಾರೆ. ಈ 3 ಜನ ಇರಲ್ಲ, ಅವರೆಲ್ಲ ಏನು ಮಾಡ್ತಾರೆ, ನಾಳೆ ದಿನ ಮದುವೆ ಆಗ್ಬಿಟ್ಟು 10 ಮಕ್ಕಳನ್ನ ಇರ್ತಾರೆ. ಅವಾಗ ಏನಾಯ್ತು, ಈ 3 ಜನಕ್ಕೆ 30 ಜನ ಮಕ್ಕಳು, ಈ 10 ಜನಕ್ಕೆ 10 ಜನ ಮಕ್ಕಳು. ಸೊ ಒಂದೇ ಜನ್ರೇಷನ್ ಏನು ಮಾಡ್ತಾರೆ, ಅವರು ದಬ್ಬಾಳಿಕೆನ ಶುರು ಮಾಡ್ತಾರೆ. ಕಂಪ್ಲೀಟ್ಲಿ ಅವ್ರು ಹೇಳ್ದಂಗೆ ಕೇಳಬೇಕು, ಕಂಪ್ಲೀಟ್ಲಿ ಎಲ್ಲ ಒಂದು ರಿಸೋರ್ಸಸ್, ಮನೇಲಿರೋ ಊಟ ತಿಂಡಿ ಎಲ್ಲ, ಒಂದು TV ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ಅವ್ರದ್ದೇ ಒಂದು ದಬ್ಬಾಳಿಕೆ ನಡೀತಾ ಇರುತ್ತೆ. ಸೊ ಇದೇ ರೀತಿ ಇವತ್ತಿಗೆ ನಾವು ಹೇಳ್ತಾ ಇದ್ದೀವಲ್ಲ, 140 ಕೋಟಿ ಜನಸಂಖ್ಯೆ ಒಳಗಡೆ ನುಸುಳ್ಕೊಂಡು ಬಂದಿರೋ ಒಂದು 2 ಕೋಟಿ 2.5 ಕೋಟಿಯಷ್ಟು ಜನ ಏನಿದ್ದಾರೋ, ಅವ್ರು ನಾಳೆ ದಿನ ಬೆಳೆದು ಒಂದು 4-5 ಜನ್ರೇಷನ್ ಆಗೋಷ್ಟರಲ್ಲಿ ಈಕ್ವಲ್ ಆಗಿ ನಿಂತ್ಕೊಳ್ತಾರೆ. ಯಾಕಂದರೆ ಇಲ್ಲಿ ಮಿಡಲ್ ಕ್ಲಾಸ್ ಚೆನ್ನಾಗಿರ್ಬೋದು, ಅಪ್ಪರ್ ಮಿಡಲ್ ಕ್ಲಾಸ್ ಚೆನ್ನಾಗಿರ್ಬೋದು, ಒಂದು ಮಗು ಮಾಡ್ಕೊಳ್ಳೋಕ್ಕೆ ತುಂಬಾ ಒದ್ದಾಡ್ತಾ ಇರ್ತಾರೆ. ಆ ಮಗು ಜೀವನ ಹೇಗೋ, ಹಾಸ್ಪಿಟಲೈಸೇಷನು, ಸ್ಕೂಲ್ ಹೇಗೆ ಕೊಡಲಿ, ಈ ಥರ ಎಲ್ಲ ತುಂಬ ಎದುರ್ಕೊಳ್ತಾ ಇದ್ದಾರೆ. ಈ ನನ್ನ ಮಕ್ಕಳು ಏನೂ ಗೊತ್ತಿರಲ್ಲ, ಯಾವುದೋ ಗುಡಿಸ್ಲಲ್ಲಿ ಇರ್ತಾರೆ, 3 ಜನ 4 ಜನ 5 ಜನ ಮಕ್ಕಳು ಎಲ್ಲಿಂದನೋ ಬಂದು, ಯಾವುದೋ ದೇಶದಿಂದ ಬಂದು ಇಲ್ಲಿ ಮಕ್ಕಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಅದನ್ನು ಸರ್ಕಾರ ಸಾಕ್ತಾ ಇರ್ತಾರೆ. ಸರ್ಕಾರ ಸಾಕ್ತಾ ಇದೆ ಅಂದರೆ ದಟ್ ಮೀನ್ಸ್ ನಾವು ಸಾಕ್ತಾ ಇರ್ತೀವಿ. ಮಿಡಲ್ ಕ್ಲಾಸ್ ಜನ, ಅಪ್ಪರ್ ಕ್ಲಾಸ್ ಜನ, ರಿಚ್ ಪೀಪಲ್ಸು, ಇಲ್ಲಿರುವಂಥ ಒಂದು ಲೋಕಲ್ ಜನ ಕಟ್ಟುವಂಥ ಟ್ಯಾಕ್ಸಿಂದ ಅವ್ರು ಬದುಕ್ತಾ ಇರ್ತಾರೆ. ಈಗ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮೊದಲನೇದಾಗಿ ಜಾಬ್ಸ್, ಇಲ್ಲಿರೋಂಥ ಒಂದು ಲೋಕಲ್ ಜಾಬ್ಸ್ ಏನಾಗಿರ್ಬೋದು, ಡೆಲಿವರಿ ಜಾಬ್ಸ್ ಆಗಿರ್ಬೋದು, ಡ್ರೈವಿಂಗು, ಮನೆ ಕೆಲಸಗಳು, ಮತ್ತು ಗುಜ್ರಿ ಅದು ಇದು ಸಂಬಂಧಪಟ್ಟ, ಸೊ ಕನ್ಸ್ಟ್ರಕ್ಷನ್ ವರ್ಕ್ಸು, ಈ ಥರ ಜಾಬ್ಗಳ ಮೇಲೆ ಇವ್ರು ಕಣ್ಣು ಹಾಕಿದ್ದಾರೆ. ಮೊದಲನೇದಾಗಿ ಈ ಥರ ಜಾಬ್ಸ್ಗಳನ್ನ ಲೋಕಲ್ ಪೀಪಲಿಂದ ಕಿತ್ಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ IT BT ಅಥವಾ ದೊಡ್ಡ ಕೆಲಸಗಳು ಇವ್ರಿಗೆ ಸಿಗದೇ ಇರ್ಬೋದು, ಅಂದರೆ ಇವಾಗ ಸಿಗದೇ ಇರ್ಬೋದು, ಬಟ್ ಮುಂದೆ ಫ್ಯೂಚರಲ್ಲಿ ಆ ಜಾಬ್ಸ್ನು ಕೂಡ ಕಿತ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ಈಗ ಯಾವುದಾದ್ರೂ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಒಂದು 800 ರೂಪಾಯಿ ಕೂಲಿ ಇದೆ, ಲೋಕಲ್ ಜನ 800 ರೂಪಾಯಿಗೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇವ್ರು ಏನು ಮಾಡ್ತಾರೆ, ಅದನ್ನು 500 ರೂಪಾಯಿಗೆ ಮಾಡೋದಕ್ಕೆ ರೆಡಿ ಇರ್ತಾರೆ. ಯಾಕಂದ್ರೆ ಅವ್ರ ಲೈಫ್ ಸ್ಟೈಲೇ ಬೇರೆ, ಅವ್ರಿಗೆ ಬದುಕಿದ್ರೆ ಸಾಕಾಗಿರುತ್ತೆ. ಯಾವುದೋ ಬೀದಿಲಿ ಇರ್ತಾರೆ ಅಥವಾ ಇನ್ನೊಂದು ಮತ್ತೊಂದು, ಇಲ್ಲ ಅಕ್ರಮವಾಗಿ ಎಲ್ಲೋ ಒಂದು ಕಡೆ ಇರ್ತಾರೆ, ಅವ್ರಿಗೆ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಸಿಕ್ಕಿದ್ರು ಸಾಕು. ಬಟ್ ಇಲ್ಲೇ ಹುಟ್ಟಿ ಬೆಳೆದಿರುವಂಥವ್ರು ಬೇರೆ ರೀತಿ ಲೈಫ್ ಸ್ಟೈಲ್ನ ಬೆಳೆಸ್ಕೊಂಡಿರ್ತಾರೆ, ಮತ್ತು ಇವ್ರಿಗೂ ಸಾವಿರಾರು ಕನಸುಗಳಿರುತ್ತೆ. ಅಂಥ ಜನ ಹೋಗ್ಬಿಟ್ಟು ಕಮ್ಮಿ ಪ್ರೈಸ್ಗೆ ಇದನ್ನ ಮಾಡೋಕ್ಕಾಗಲ್ಲ, ಅವ್ರಿಗೇನು ಸಹ ವರ್ಕ್ ಆಗಲ್ಲ. ಸೊ ಈ ರೀತಿ ಇಲ್ಲಿ ಇರುವಂಥ ಲೋಕಲ್ ಜನಗಳ ಕೆಲಸನ ಕಿತ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್, ಗೌರ್ಮೆಂಟ್ ರಿಸೋರ್ಸಸ್ ಮೇಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಆಗಿರ್ಬೋದು, ನೀರಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಇಲ್ಲೆಲ್ಲ ಏನೊಂದು ಒಂದು ಲಿಮಿಟೆಡಲ್ಲಿ ಮಾಡಿರ್ತಾರೆ. ಅಂದರೆ ಈ ಪ್ರದೇಶದಲ್ಲಿ ಇಷ್ಟು ಜನಕ್ಕೆ ಇದರ ಅವಶ್ಯಕತೆ ಇದೆ, ಈ ಪ್ರದೇಶದಲ್ಲಿ 1000 ಜನ ಇದ್ದಾರೆ ಅಂತಂದ್ರೆ ಅಲ್ಲೊಂದು ಹಾಸ್ಪಿಟಲ್ ಇದೆ, 1000 ಜನಕ್ಕೆ ಆ ಒಂದು ಹಾಸ್ಪಿಟಲ್ ಅಂತ ಒಂದು ಕನ್ಸಿಡರ್ ಮಾಡಿ ಗೌರ್ಮೆಂಟ್ ಅದನ್ನು ಸ್ಥಾಪನೆ ಮಾಡಿರುತ್ತೆ. ಬಟ್ ಇವರು ಇಲ್ಲಿಗಲ್ ಆಗಿ ಬರೋಂಥ ಜನಗಳೇನು ಮಾಡ್ತಾರೆ, ಅದನ್ನೆಲ್ಲ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಅವರಂತೂ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಕಂಪ್ಲೀಟಾಗಿ ಅದನ್ನು ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಮತ್ತು ಹಾಳು ಮಾಡೋದಕ್ಕೂ ಕೂಡ ಶುರು ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಜನಗಳಿಗೆ ಎಷ್ಟೋ ಜನಕ್ಕೆ ಶಾರ್ಟೇಜ್ ಆಗುತ್ತೆ. ನೆಕ್ಸ್ಟ್, ಸೆಕ್ಯೂರಿಟಿ ರಿಸ್ಕ್.
ಇವತ್ತಿಗೂ ಪೊಲೀಸ್ ಸ್ಟೇಷನಲ್ಲಿ ಎಷ್ಟೋ ಕೇಸ್ಗಳಲ್ಲಿ ಕ್ರಿಮಿನಲ್ದು CCTV ಫುಟೇಜ್ ಇದ್ರೂ ಕೂಡ ಕ್ರಿಮಿನಲ್ ಯಾರು, ಎಲ್ಲಿದ್ದಾನೆ, ಅವನ ಅಸ್ತಿತ್ವ ಏನು ಅನ್ನೋದು ಏನು ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿರುವಂಥ ಲೋಕಲ್ಸ್ ಆಗಿದ್ರೆ ಅಥವಾ ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಕ್ರಿಮಿನಲ್ಸ್ಗಳಾಗಿದ್ರೆ ಅವನಿಗೊಂದು ಅಸ್ತಿತ್ವ ಅಂತ ಇರುತ್ತೆ, ಅವನಿಗೊಂದು ಊರು ಅಂತ ಇರುತ್ತೆ, ಅವನ್ನ ಹುಟ್ಟಿರುವಂಥ ಊರಿಗಾದ್ರೂ ಹುಡಿಕೊಂಡು ಹೋಗ್ಬೋದು. ಬಟ್ ಈ ನನ್ನ ಮಕ್ಳಿಗೆ ಯಾರು ಏನು ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ಕ್ರೈಮ್ ಮಾಡ್ದ ಚೆನ್ನೈಗೆ ಓಡೋದ, ಚೆನ್ನೈನಲ್ಲಿ ಕ್ರೈಮ್ ಮಾಡ್ದ ಮುಂಬೈಗೆ ಓಡೋದ. ಸೊ ಅವ್ನ ಅಸ್ತಿತ್ವನೇ ಇಲ್ವಲ್ಲ, ಅವನ್ನ ಹೇಗೆ ಹುಡುಕೋದು? ಸೊ ಈ ರೀತಿ ಏನಾಗ್ತಿದೆ ಅಂತ ಅಂದ್ರೆ ಇವರು ಕ್ರೈಮ್ ಮಾಡೋದೇ ಇವ್ರ ಕೆಲಸ, ಯಾಕಂದ್ರೆ ಇವ್ರಿಗೆ ಈಸಿಯಾಗಿ ಕೆಲಸ ಸಿಗಲ್ಲ. ಸೊ ಕಳ್ತನ ಆಗಿರ್ಬೋದು, ಸಣ್ಣ ಪುಟ್ಟ ಕ್ರೈಮ್ಗಳು, ಇನ್ನು ಕೆಲವೊಂದು ಸತಿ ದೊಡ್ಡ ದೊಡ್ಡ ಕ್ರೈಮ್ಗಳಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ. ಬಟ್ ಏನಂದ್ರೆ ಇವರು ಈಸಿಯಾಗಿ ಸಿಗ್ತಾ ಇಲ್ಲ, ಯಾಕಂದ್ರೆ ಇವ್ರ ಡೀಟೇಲ್ಸ್ಗಳೇ ನಮ್ಮ ಹತ್ರ ಇಲ್ಲ. ಯಾಕಂದ್ರೆ ಎಲ್ಲ ಫೇಕ್ ಆಗಿ ಆಧಾರ್ ಕಾರ್ಡು ಇವನ್ನೆಲ್ಲ ಮಾಡಿಸ್ಕೊಂಡಿರೋದ್ರಿಂದ ಅಷ್ಟು ಈಸಿಯಾಗಿ ಇವ್ರನ್ನ ಹುಡ್ಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದಕ್ಕೆ ಪೊಲೀಸ್ನವರು ಈ ಒಂದು ಆದೇಶನ ಹೊಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬ್ಯಾಂಗ್ಳೂರಿನಲ್ಲಿ ಏನು ಮನೆಗಳನ್ನ ಕೊಡ್ತಾರೆ, ಬ್ಯಾಂಗ್ಳೂರೆಲ್ಲ ಕರ್ನಾಟಕದಲ್ಲಿ ಯಾರಿಗೇ ಟೆನೆಂಟ್ಸ್ಗೆ ಮನೆ ಕೊಟ್ಟರು ಅವ್ರ ಆಧಾರ್ ಕಾರ್ಡ್ನ ತೊಗೊಂಡು ಆಧಾರ್ ಕಾರ್ಡ್ ತೊಗೊಳ್ಳೋದಷ್ಟೆಲ್ಲ ವೆರಿಫೈ ಮಾಡಬೇಕು. ಇವತ್ತಿಗೇನಾಗುತ್ತೆ ಅಂದರೆ ಆಧಾರ್ ಕಾರ್ಡ್ನ ಎಡಿಟ್ ಮಾಡೋದು ತುಂಬ ಈಸಿಯಾದ ವಿಷಯ. ಏನು ಬೇಕಾದ್ರೂ ಅಡ್ರೆಸ್ ಮಾಡ್ಬೋದು, ಏನೋ ಒಂದು ಫೋಟೋ ಎಡಿಟ್ ಮಾಡೋದೇನು ದೊಡ್ಡ ಕಷ್ಟ ಅಲ್ಲ. ಸೊ ವೆರಿಫೈ ಕೂಡ ಮಾಡಬೇಕು. ಇದರಿಂದ ತುಂಬಾ ಯೂಸ್ಫುಲ್ ಆದಂಥ ಥಿಂಗ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಏನೋ ಇನ್ ಕೇಸ್ ಏನಾದರೂ ಕ್ರೈಮ್ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು ಅಂದರೆ ಹುಡ್ಕೋದಕ್ಕಾದ್ರೂ ಈಸಿಯಾಗಿರುತ್ತೆ. ನೆಕ್ಸ್ಟ್ ಇವರು ಪಾಪ್ಯುಲೇಷನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ನಾನು ಆಲ್ರೆಡಿ ಅವಾಗಲೇ ಹೇಳ್ದಂಗೆ ಇವ್ರಿಗೆ ಏನಾದರೂ ತುಂಬ ಕಷ್ಟ ಆಯಿತು ಅಂದರೆ, ಬದುಕೋದೇ ಕಷ್ಟ ಅಂತ ಅಂದರೆ ಈ ದೇಶಕ್ಕೆ ಬಂದಿದ್ದಾರೆ ಕಳ್ತನದಲ್ಲಿ ಅಂತ ಅಂದ್ರೂ ಕೂಡ ಇವ್ರೇನು ಮಾಡ್ತಾರೆ, ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಇವ್ರಿಗೆ ಅಷ್ಟೊಂದು ಕಷ್ಟ ಇದೆ ಅನ್ನೋದಾದರೆ ಒಂದು ಮಗು ಮ್ಯಾಕ್ಸಿಮಮ್ ಓಕೆ, ಅವರ ಒಂದೇನೋ ಆಸೆ ಇರುತ್ತೋ ಒಂದು ಮಗು ಮಾಡ್ಕೊಳ್ಬೋದು. ಇವರು 2, 3, 4, 5, 6, 10 ಮಕ್ಕಳು. ಸೊ ಇವ್ರನ್ನೆಲ್ಲ ಸಾಕೋದು ಯಾರು? ನಮ್ಮ ರಾಜ್ಯಗಳು, ನಮ್ಮ ದೇಶಗಳು, ಜನರು ಕಟ್ಟುವಂಥ ಟ್ಯಾಕ್ಸಿಂದ ಇವ್ರನ್ನ ಸಾಕ್ತಾ ಇರೋವಂಥದ್ದು. ಸೊ ಈಗ ಒಂದು ಏರಿಯಾದಲ್ಲಿ 10,000 ಜನಕ್ಕೆ ಲಿಮಿಟೇಷನ್ ಅಂತ ಕೊಟ್ಟಿಲ್ಲ, ಎಲ್ಲನೂ ಕೂಡ ಒಂದು ಫೆಸಿಲಿಟೀಸ್ನ ಮಾಡಿಕೊಟ್ಟಿರ್ತಾರೆ. ಬಟ್ ಇವ್ರೇನು ಮಾಡ್ತಾರೆ, ಇನ್ನೊಂದು 5,000 ಜನ ಎಕ್ಸ್ಟ್ರಾ ನುಗ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಇವರಂತೂ ಯಾವುದೇ ಇದ್ರಲ್ಲೂ ಬಿಡಲ್ಲ, ಒಂಥರ ಗುದ್ದಾಡ್ಬಿಟ್ಟು ಇಸ್ಕೊಬಿಡ್ತಾರೆ. ಈಗ ಸ್ವಲ್ಪ ಇಲ್ಲಿರೋಂಥ ನಾರ್ಮಲ್ ಜನಗಳು ಕೊಟ್ರಿ ಇಸ್ಕೋತಾರೆ, ಅಯ್ಯೋ ಮೇಲ್ ಬಿದ್ದೆಲ್ಲ ಹೋಗಲ್ಲ, ಆ ರೇಂಜ್ಗೆಲ್ಲ. ಈ ನನ್ನ ಮಕ್ಳು ಏನು ಮಾಡ್ತಾರೆ, ಸಾಯಿಸೋದಕ್ಕೂ ರೆಡಿ ಇರ್ತಾರೆ. ಸೊ ಮೇಲ್ ಬಿದ್ದು ಹೋಗಿ ಎಲ್ಲ ಕಿತ್ಕೊಬಿಡ್ತಾರೆ. ಅವ್ರಿಗೆ ಏನಿರುತ್ತೋ ಫೆಸಿಲಿಟೀಸು ಇಲ್ಲಿರೋಂಥವ್ರು ಕೊಟ್ಟಿರೋದನ್ನ ಎಲ್ಲ ಕಿತ್ಕೊಳ್ತಾರೆ. ಇನ್ನು ಈ ನನ್ನ ಮಕ್ಳು 5,000 ಜನ ಎಕ್ಸ್ಟ್ರಾ ಬಂದು ಅಂತ ಅಂದರೆ ಇಲ್ಲಿರೋಂಥ 5,000 ಜನಕ್ಕೆ ಆ ಫೆಸಿಲಿಟೀಸ್ ಸಿಗಲ್ಲ. ಎಷ್ಟೋ ಜನ ಬಡವರು, ಮಿಡಲ್ ಕ್ಲಾಸ್ ಜನ, ಭಿಕ್ಷುಕರು, ನಿರ್ಗತಿಕರು ಎಲ್ಲರೂ ಕೂಡ ಸರ್ಕಾರದಿಂದ ಒಂದು ಯಾವುದಾದ್ರೂ ಒಂದು ಸ್ಕೀಮ್ ಆಗಿರ್ಬೋದು, ಇನ್ನೊಂದರಿಂದ ಒಂದು ಲಾಭನ ತಗೊಳ್ತಾ ಇದ್ದಾರೆ. ಯಾಕಂತ ಅಂದರೆ ಅವರು ಇವತ್ತು ಬಡವರಾಗಿರ್ಬೋದು ಅಥವಾ ಇವತ್ತು ಭಿಕ್ಷುಕರಾಗಿರ್ಬೋದು, ಬಟ್ ಅವ್ರ ಅಪ್ಪ ಅಮ್ಮ ಅಥವಾ ಅವ್ರ ತಾತ ಇಲ್ಲ ಅವ್ರ ವಂಶದವ್ರು ಯಾವಾಗಾದ್ರೂ ಒನ್ ಟೈಮ್ ಅವರು ಭೂಮಿ ಹೊಂದಿರ್ತಾರೆ, ಮತ್ತು ಇಲ್ಲಿ ಅವ್ರು ರಿಚ್ ಆಗಿರ್ತಾರೆ. ಮುಂದೆ ಇವರು ಬರ್ತಾ ಬರ್ತಾ ಕಳ್ಕೊಂಡಿರ್ಬೋದು, ಬಟ್ ಅವ್ರು ಇದೇ ದೇಶದಲ್ಲಿ ಹುಟ್ಟಿದ್ದಾರೆ, ಇದೇ ಒಂದು ಜಾಗದಲ್ಲಿ ಹುಟ್ಟಿದ್ದಾರೆ, ಇವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಬಟ್ ಅವ್ರು ನೋಡಿದ್ರೆ ಎಲ್ಲೋ ಬಾಂಗ್ಲಾದೇಶದಲ್ಲೋ ಅಥವಾ ಇನ್ಯಾವುದೋ ದೇಶದಲ್ಲೋ ಟೆಲಿಪೋರ್ಟ್ ಆಗ್ತಾರಂತೆ. ಸೊ ಎಕ್ಸಿಟ್ ಆಗಿ ಇಲ್ಲಿ ಎಂಟ್ರಿ ಆಗ್ತಾರೆ. ಅವ್ರದ್ದು ಯಾವುದೇ ರೀತಿ ಕಾಂಟ್ರಿಬ್ಯೂಷನ್ ಇಲ್ಲ, ಅವ್ರ ಪರಿವಾರದ್ದೇ ಇಲ್ಲಿಲ್ಲ. ಸೊ ಇಲ್ಲಿರೋದನ್ನ ಕಿತ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿಗಲ್ ಆಕ್ಟಿವಿಟೀಸ್. ಆಗಲೇ ಹೇಳಿದಂತೆ ಪೊಲೀಸ್ನವ್ರಿಗೆ ಇವರು ಒಂದು ದೊಡ್ಡ ತಲೆನೋವೇ ಆಗಿದ್ದಾರೆ. ಇವರು ಯಾಕಂದ್ರೆ ತುಂಬಾ ಕಳ್ತನ ಮಾಡ್ತಾರೆ. ಇಷ್ಟೋ ಕಡೆ ಜನರದ್ದು ಪಿಕ್ ಪಾಕೆಟ್ ಆಗಿರ್ಬೋದು, ಚೈನ್ ಎಗ್ರಿಸೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಸಣ್ಣ ಪುಟ್ಟದಾಯಿತು ಅಂದರೆ ಇನ್ನೂ ದೊಡ್ಡದಾಗಿದೆ. ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ಸ್ಮಗ್ಲಿಂಗ್ ಆಗಿರ್ಬೋದು, ಗಾಂಜಾ ಇನ್ನೂ ದೊಡ್ಡ ವಿಷಯಗಳಲ್ಲಿ ಇವ್ರ ಕೈ ಇದೆ. ಸೊ ಇದರಿಂದ ಏನಾಗ್ತದೆ ಅಂದರೆ ಇವ್ರು ಯಾರಿಗೂ ಕೂಡ ತಗ್ಲಾಕೊಳ್ತಾರಲ್ಲ, ಇಲ್ಲಿ ಕೇಸ್ ಮಾಡ್ತಾರೆ, ಇನ್ನೊಂದು ಕಡೆ ಇರ್ತಾರೆ. ಇವ್ರು ಯಾಕಂದ್ರೆ ಯಾವಾಗಲೂ ಈ ಭಿಕ್ಷುಕರು ಇರ್ತಾರಲ್ಲ, ಆ ರೀತಿ ಒಂದು ನಾರ್ತ್ ಈಸ್ಟ್ ಇರೋ ಟೈಪಲ್ಲಿ ಅವ್ರು ಇರ್ತಾರೆ. ಸೊ ಅವ್ರನ್ನ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಇಲ್ಲಿರೋಂಥ ಒಂದು ಕಲ್ಚರ್ನ ಹಾಳು ಮಾಡ್ತಾರೆ. ಫಾರ್ ಎಕ್ಸಾಂಪಲು ನಮ್ಮ ಒಂದು ರಾಜ್ಯದಲ್ಲಿ ಬೆಂಗಳೂರಲ್ಲಿ ನಾವೊಂದು ಕಲ್ಚರ್ನ ಫಾಲೋ ಮಾಡ್ತಾ ಇರ್ತೀವಿ. ಏನೋ ಒಂದು ಹಬ್ಬ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಒಂದು ರೀತಿ ಬದುಕೋ ರೀತಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಸಮಾರಂಭಗಳು, ಇದನ್ನೆಲ್ಲ ಏನು ಮಾಡ್ತಾರೆ ಇವರು ಸಡನ್ಲಿ ಇವರು ಒಂದು 5-6 ಸಾವಿರ ಜನ ಬಂದು ಅಂದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಏನಾಗುತ್ತೆ, ಅವರ ಒಂದು ಆಚರಣೆಗಳು ಏನಿರುತ್ತೆ ಇದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೋಗ್ತಾ ಅದೇನಾಗುತ್ತೆ, ಸುತ್ತಮುತ್ತಿರೋ ಜನಕ್ಕೆ ಅದೊಂಥರ ಓಕೆ ನಾರ್ಮಲ್ ಥಿಂಗ್ ಅನ್ನೋ ರೀತಿ ಆಗ್ಬಿಡುತ್ತೆ. ಸೊ ಎಲ್ಲಿಂದ ನಾವು ಬಂದವರು ಇಲ್ಲಿರೋಂಥ ಒಂದು ಕಲ್ಚರ್ನ ಹಾಳು ಮಾಡಿ ಅವರ ಒಂದು ಕಲ್ಚರ್ನ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಅದು ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ. ಅದಷ್ಟೇ ಅಲ್ಲ, ಸರ್ಕಾರ ಕೊಡುವಂಥ ಒಂದಷ್ಟು ಸ್ಕೀಮ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ರೇಷನ್ ಆಗಿರ್ಬೋದು ಅಥವಾ ಮನೆ ಕಟ್ಸ್ಕೊಡ್ತೀನಿ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಹುಟ್ಟಿ ಬೆಳೆದಿರೋಂಥವ್ರಿಗೆ ಮನೆಗಳ ಗತಿ ಇಲ್ಲ, ಮತ್ತೊಂದು ಏನೂ ಗತಿ ಇಲ್ಲ. ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ಕೂಡ ಇಲ್ಲ ಬ್ಯಾಂಗ್ಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ. ಸುಮ್ಮನೆ ಏನೇನೋ ಅನ್ನೋ ರೀಸನ್ ಹೇಳಿ ಕಟ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವರು ಎಲ್ಲಿಂದನೋ ಬಂದಿರೋರಿಗೆ ಇದೆಲ್ಲನೂ ಇದೆ. ಅವ್ರಿಗೆ ಮನೆ ಬರುತ್ತೆ, ನಾಳೆ ದಿನ ಕೆಲಸನೂ ಬರುತ್ತೆ, ಅಥವಾ ಬೇರೆ ಇನ್ನೊಂದಷ್ಟು ಸ್ಕೀಮ್ಸ್ಗಳು ಏನೇನಿರುತ್ತೋ ಅದೆಲ್ಲನೂ ಕೂಡ ಅವರು ಸದುಪಯೋಗ ಪಡಿಸ್ಕೊಳ್ತಾನೆ ಹೋಗ್ತಾರೆ. ಬಟ್ ಇಲ್ಲಿರೋಂಥ ಲೋಕಲ್ಸ್ಗಳಿಗೆ ಅದೆಲ್ಲ ಸಿಗ್ತಾನೇ ಇಲ್ಲ. ಇವ್ರುಗಳಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದ್ರು ಕೂಡ ಯಾಕೆ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರ ಆಗಲಿ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ? ಯಾಕಂದರೆ ಅವ್ರಿಗೆ ವೋಟ್ ಬ್ಯಾಂಕ್,
ಯಾಕಂದ್ರೆ ಇವರೆಲ್ಲ ತುಂಬಾ ಬಂದು ಲಕ್ಷಾಂತರ ಜನ ಒಂದೊಂದು ಏರಿಯಾಗಳಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಅಂದ್ರೆ ವೋಟ್ ಬ್ಯಾಂಕ್. ಮತ್ತೆ ಇದು ಅವ್ರಿಗೇನು ಅಂತ ಇಂಪಾರ್ಟೆಂಟ್ ಆದಂಥ ವಿಷಯನಲ್ಲ. ಪೊಲಿಟಿಷಿಯನ್ಸ್ಗೆ ಇನ್ನು ಬೇರೆ ಬೇರೆ ದುಡ್ಡು ತಿನ್ನುವಂಥ ವಿಷಯಗಳ ಬಗ್ಗೆ ಬೇಕಾದ್ರೂ ಗಮನ ಕೊಡ್ತಾರೆ, ಇಂಥ ವಿಷಯಗಳ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೇಳಿದ್ರೆ ಇಲ್ಲ ಅವ್ರನ್ನೆಲ್ಲ ಹೇಗೆ ಹುಡ್ಕೋದಕ್ಕೆ ಸಾಧ್ಯ, ಯಾಕೆ ಹುಡ್ಕೋದಕ್ಕೆ ಸಾಧ್ಯ ಇಲ್ಲ. ಸೊ ನಾರ್ಮಲಾಗಿ ಯೂಸ್ ಮಾಡಿದ್ರು ಸಾಕು. ಇವಾಗ ನಮಗೆಲ್ಲ ಆಧಾರ್ ಕಾರ್ಡ್ ಎಲ್ಲ ಈ 2012-13 ಟೈಮ್ನಲ್ಲೆಲ್ಲ ತುಂಬ ಜನ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲೋ ಕೆಲವ್ರು ಮಾತ್ರ ನಿಧಾನಕ್ಕೆಲ್ಲ ಮಾಡಿಸ್ಕೊಂಡಿದ್ದಾರೆ. ಸೊ ಆಧಾರ್ ಕಾರ್ಡ್ಗಳು ಎಲ್ಲಿ ಮಾಡಿಸ್ಕೊಂಡಿದ್ದಾರೆ, ಯಾವಾಗ ಮಾಡಿಸ್ಕೊಂಡಿದ್ದಾರೆ, ಒಂದು ಟೈಮ್ ಅಂತ ಇರುತ್ತಲ್ಲ. ಸೊ ಅದ್ರ ಮುಖಾಂತರ ಟ್ರ್ಯಾಕ್ ಮಾಡ್ಬೋದಲ್ಲ ಯಾರ್ಯಾರು ಎಲ್ಲೆಲ್ಲಿದ್ದಾರೆ. ಫಾರ್ ಎಕ್ಸಾಂಪಲ್ ನಂದೇ 2013 ನಂದು ಆಧಾರ್ ಕಾರ್ಡ್ ಇದೆ. ಬಿಕಾಸ್ ಬರ್ತಿದ್ದಂಗೆ ನಾನು ಮಾಡಿಸ್ಕೊಂಡೆ, ಯಾಕಂದ್ರೆ ನಾನು ಇದೇ ದೇಶದಲ್ಲಿದೆ. ಆಮೇಲೆ ಹುಟ್ಟಿರೋ ಮಕ್ಕಳು ಬಗ್ಗೆ ಬಿಡಿ, ವಯಸ್ಸಾದವರೆಲ್ಲ ಮೊದಲೆಲ್ಲ ಎಲ್ಲೋ ಕೆಲವು ಮಾತ್ರ ಎಲ್ಲೋ ಯಾವುದೋ ಒಂದು ಹಳ್ಳಿ ಈ ಥರ ಕೆಲವು ಕಡೆ ಮಾತ್ರ 2019 ಮಾಡಿಸ್ಕೊಂಡಿರೋ ಒಂದು ಹಿಸ್ಟ್ರಿ ಇದೆ. ಅದು ರೇರ್ ಆಫ್ ಕೇಸಸ್. ಬಟ್ ಆ ಊರಲ್ಲಿ ಇದ್ದಾರೆ ಆ ಜನ ಎಲ್ಲ. ಸೊ ಅಂಥದ್ದೆಲ್ಲ ನಡೆಯುತ್ತೆ. ಬಟ್ ಅವ್ರಿಗೆ ಒಂದು ಅಡ್ರೆಸ್ ಏನಿರುತ್ತೋ, ಯಾರ್ಯಾರು ಆಧಾರ್ ಕಾರ್ಡ್ಗಳಲ್ಲಿ ಅಡ್ರೆಸ್ನ ಕೊಟ್ಟಿರ್ತಾರೆ, ಆ ಅಡ್ರೆಸ್ಸಲ್ಲಿ ಆ ವ್ಯಕ್ತಿ ಇಲ್ಲವೇ ಇಲ್ಲ ಅಂತ ಅಂದರೆ ಅವನು ಹುಟ್ಟು ಅಲ್ಲಿಲ್ಲ ಹಳ್ಳಿಲಿ, ಮತ್ತು ಅವ್ನು ಯಾವಾಗ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದ, ಲೈಕ್ 2015-16 ಆದಮೇಲೆಲ್ಲ ಆಧಾರ್ ಕಾರ್ಡ್ ಆಗಿರುತ್ತೆ, ಇಲ್ಲ 2020 ಆದಮೇಲೆಲ್ಲ ಆಧಾರ್ ಕಾರ್ಡ್ ಆಗಿರುತ್ತೆ. ಇವರೆಲ್ಲ ಯಾಕೆ ಅಷ್ಟು ಲೇಟಾಗಿ ಆಧಾರ್ ಕಾರ್ಡ್ನ ಮಾಡಿಸ್ಕೊಂಡ್ರು, ಮತ್ತು ಅವ್ರ ಭಾಷೆ ಏನು. ಫಾರ್ ಎಕ್ಸಾಂಪಲ್ ಅವ್ರು ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಅಥವಾ ಚೆನ್ನೈನಲ್ಲಿ ಇರ್ತಾರೆ, ಮುಂಬೈನಲ್ಲಿ ಇರ್ತಾರೆ, ಕೇರಳದಲ್ಲಿ ಇರ್ತಾರೆ. ಅವರು ಅಲ್ಲಿ ಲೋಕಲ್ ಭಾಷೆ ಮಾತಾಡ್ತಾ ಇದ್ದಾರಾ? ಇಷ್ಟು ವರ್ಷ ಇದ್ಮೇಲೆ ಅವ್ರ ಭಾಷೆ ಬರಬೇಕಲ್ವ. ಭಾಷೆ ಬರ್ತಾ ಇಲ್ಲ ಅಂತ ಅಂದರೆ ಯಾವುದೇ ಭಾಷೆ ಆಗಿರ್ಬೋದು, ತೆಗೆದಾಕ್ಬೇಕು, ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಬೇಕು. ಯಾಕಂದರೆ ಅದು ಪ್ರೊಸೀಜರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಐನೋ ಒಪ್ಕೊಳ್ತೀನಿ, ಯಾಕಂದ್ರೆ ಅದೆಲ್ಲ ಕೋರ್ಟಿಂದ ಇದನ್ನು ತರಬೇಕು, ಅಲ್ಲಿ ಪ್ರೂವ್ ಮಾಡಬೇಕು, ಇದೆಲ್ಲ ತುಂಬಾ ಇದೆ. ಬಟ್ ಒಬ್ಬೊಬ್ರಿಗೂ ಆ ಥರ ಮಾಡ್ತಾ ಕೂರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಕೋಟಿಗಟ್ಟಲೆ ಜನ ಇದ್ದಾರೆ, ಮತ್ತು ಇನ್ನೂ ಬರ್ತಾನೆ ಇದ್ದಾರೆ. ಮೇನ್ ಆ್ಯಕ್ಷನ್ ಯಾರ ಮೇಲೆ ತಗೊಳ್ಬೇಕು? ಯಾರು ಈ ನನ್ನ ಮಕ್ಳಿಗೆ ಆಧಾರ್ ಕಾರ್ಡ್ಗಳನ್ನ ಮಾಡ್ಕೊಡ್ತಾರಲ್ಲ ಫೇಕ್ ಆಗಿ, ಆ ನನ್ನ ಮಕ್ಳಿಗೆ ಫುಲ್ ಸ್ಟ್ರಾಂಗ್ ಆಗಿ ಒಂದು ಶಿಕ್ಷಣ ಕೊಡಬೇಕು. ಯಾಕಂದ್ರೆ ಕಂಪ್ಲೀಟ್ಲಿ ಅವರಿಂದನೇ ಹಾಳಾಗ್ತಾ ಇರೋದು. ಅವ್ರಿಗೇನೋ ಒಂದು 10-20 ರೂಪಾಯಿ ಸಿಗುತ್ತೆ ಅನ್ನೋ ಒಂದು ಆಸೆಗೋಸ್ಕರ ಇಡೀ ದೇಶನ ಹಾಳು ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇವಾಗ ಈಗಲೇ ಇಷ್ಟಿದೆ ಅಂತ ಅಂದ್ರೆ ಇವರೆಲ್ಲ ಏನು ಮಾಡ್ತಾರೆ, ನೆಕ್ಸ್ಟ್ ಇವ್ರಿಗೆ ಅರ್ಥ ಚೆನ್ನಾಗಿದೆ. ಇಂಡಿಯನ್ ಗೌರ್ನಮೆಂಟ್ ಏನಿದೆಯೋ ಬಿಟ್ಟು ಸಾಕುತ್ತೆ. ಇವರು 5 ಜನ ಮಕ್ಳನ್ನ ಮಾಡ್ಕೊಳ್ಳಿ, 10 ಜನ ಮಕ್ಳನ್ನ ಮಾಡ್ಕೊಳ್ಳಿ, ಇಂಡಿಯನ್ ಗೌರ್ನಮೆಂಟ್ ಸಾಕ್ತಾನೆ ಇರುತ್ತೆ. ಸೊ ಇವ್ರು ಏನಾಗ್ತಾ ಇರುತ್ತೆ, ನಾಳೆ ದಿನ ಇವತ್ತಿಗೆ 2 ಕೋಟಿ ಇರೋರು ಜಸ್ಟ್ ಒಂದೇ ಜನ್ರೇಷನ್ಗೆ ಚೇಂಜ್ ಮಾಡಿದ್ರು ಅಂದ್ಕೊಳ್ಳಿ, 4 ಕೋಟಿ ಆಗ್ತಾರೆ ಒಂದು 20 ವರ್ಷಕ್ಕೆ. ನೆಕ್ಸ್ಟು 8 ಕೋಟಿ. ಸೊ ಏನಾಗ್ತಾ ಇರುತ್ತೆ ಅಂದರೆ ಆಟೋಮೆಟಿಕ್ಲಿ ಇವರು ಜಾಸ್ತಿ ಆಗ್ತಾನೆ ಇರ್ತಾರೆ. ಇವರೆಲ್ಲ ಜಾಸ್ತಿ ಆದಮೇಲೆ ಏನಾಗ್ತಾರೆ, ಅವರ ಒಂದು ಕಲ್ಚರು, ಅವ್ರದ್ದೇ ಪವರ್ ಆಗುತ್ತಲ್ಲ. ಇಲ್ಲಿರೋಂಥ ಲೋಕಲ್ ಜನಗಳು 100 ಕೋಟಿ ಇದ್ದಾರೆ ಅಂತಂದ್ರೆ ನಾಳೆ ದಿನ ಅವರೆಲ್ಲ 100 ಕೋಟಿ ಜನ ಆಗೋದು ಅಂತ ಅಂದರೆ ಏನಾಗುತ್ತೆ, ಇಲ್ಲಿರೋಂಥ ಜನಗಳದ್ದು ಎಲ್ಲ ಒಂದು ಲೈಫ್ನೇ ಹಾಳು ಮಾಡಿಬಿಡ್ತಾರೆ. ಅವ್ರಿಗೆ ಇಷ್ಟ ಬಂದು ಬದುಕೋದಕ್ಕೆ ಶುರು ಮಾಡ್ತಾರೆ. ಅವ್ರದ್ದೇ ಒಂದು ಪೊಲಿಟಿಕಲ್ ಪಾರ್ಟಿನೂ ಕಟ್ಕೊಳ್ತಾರೆ, ಅವ್ರದ್ದೇ ಒಂದು ಸಮಾಜನ ನಿರ್ಮಾಣ ಮಾಡ್ಕೊಳ್ತಾರೆ. ಯಾರು ನಾಳೆ ದಿನ ಅವ್ರದ್ದೇ ಒಂದು ಇದೇ ದೇಶನ 2 ಭಾಗ ಮಾಡಿ ಅವರು ಇನ್ನೊಂದು ಪಾರ್ಟ್ನ ತೊಗೊಂಡೋಗ್ಬಿಡ್ತಾರೆ. ಇಲ್ಲ ನಾಳೆ ದಿನ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಸೊ ಅದಕ್ಕೆ ಸಣ್ಣ ಮ್ಯಾಟ್ರುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೂ ತುಂಬಾ ಹೇಳ್ಬೇಕಾಗಿತ್ತು, ಕೆಲವೊಂದು ಮರ್ತಿದ್ದೀನಿ ಅಂತ ಅನಿಸುತ್ತೆ. ಯಾರಿಗಾದ್ರೂ ಏನಾದರೂ ನೆನಪಿದ್ರೆ ಅಥವಾ ಬೇರೆಯವ್ರದ್ದು ಏನಾದರೂ ಅಭಿಪ್ರಾಯ ಇತ್ತು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ಯಾವುದೋ ಒಂದು ಪೊಲಿಟಿಕಲ್ ಆ್ಯಂಗಲಿಂದ ಅಂತ ಅಲ್ಲ, ಕಂಪ್ಲೀಟ್ಲಿ ದೇಶದ ಹಿತದೃಷ್ಟಿಯಿಂದ ನೋಡೋದಾದ್ರೆ ಇದು ತುಂಬಾ ಡೇಂಜರಸ್ಸು. ಯಾವ ದೇಶದಿಂದನೇ ಆಗಿರ್ಬೋದು, ಅದು ಬಾಂಗ್ಲಾದೇಶ ಅಂತಾನೆ ಅಲ್ಲ, ಇನ್ಯಾವುದೇ ದೇಶದಿಂದನೇ ಆಗಿರ್ಬೋದು. ಯಾಕಂದರೆ ಈಗ ಆಲ್ರೆಡಿ ನಮ್ಮ ಜನಸಂಖ್ಯೆನೇ ಜಾಸ್ತಿ ಆಗೋಗಿದೆ, 150 ಕೋಟಿ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಹತ್ರ ಅಷ್ಟು ಸಂಪನ್ಮೂಲ ಇಲ್ಲ. ನಮ್ಮ ಹತ್ರ ಇರೋಂಥ ಸಂಪನ್ಮೂಲ ಒಂದು 30-35 ಕೋಟಿ ಜನ ಇದ್ದಿದ್ರು ನಮ್ಮ ದೇಶದಲ್ಲಿ. ನಾವು ರಿಚೆಸ್ಟ್ ಪರ್ಸನ್, ಜಪಾನು, ದುಬೈ, ಇನ್ನೂ ಅದಕ್ಕಿಂತ ದೊಡ್ಡದಾಗಿ ರಾಯಲ್ ಲೈಫ್ ಪ್ರತಿಯೊಬ್ಬನೂ ಲೀಡ್ ಮಾಡ್ತಾ ಇದೆ. ಯಾಕಂದ್ರೆ ಅಷ್ಟು ಸಂಪನ್ಮೂಲ ಅಷ್ಟಿದೆ. ಬಟ್ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಪೊಲಿಟಿಷಿಯನ್ಸ್ ಇದ್ರ ಬಗ್ಗೆ ಯಾವ ಸರ್ಕಾರ ಬಂದರೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಅವ್ರು ಹೇಳ್ತಾರೆ 108 ಕತೆಗಳು ಹೇಳ್ತಾರೆ. ಬಟ್ ಮೇನ್ ಥಿಂಗ್ ಇಂಪಾರ್ಟೆಂಟ್ ಏನಂತ ಅಂದರೆ, ಯಾವುದಾದ್ರೂ ಆಗಿರಲಿ ಇಲ್ಲಿ ಜನ ಚೆನ್ನಾಗಿರ್ಬೇಕು, ಮುಂದೆ ದೇಶ ಚೆನ್ನಾಗಿರ್ಬೇಕು ಅಂತಂದರೆ ಬರ್ತ್ ಕಂಟ್ರೋಲ್ ಆದರೆ ಮಾತ್ರ ಚಾನ್ಸಸ್. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಒಳ್ಳೆಯವ್ರಿಗೆಲ್ಲ ಒಳ್ಳೇದಾಗಲಿ, ಕೆಟ್ಟ ನನ್ನ ಮಕ್ಳಿಗೆಲ್ಲ ಕೆಟ್ಟದಾಗಲಿ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ.